ಕಷ್ಟಪಟ್ಟಂತಹ ಹುಡುಗ, ಸಾಕಷ್ಟು ವಿನಯದಂತಹ ಹುಡುಗ, ಎಲ್ಲಿ ಹಾದಿ ತಪ್ಪಿದ ಅಂತ? ಹಾದಿ ತಪ್ಪಿದ್ದಕ್ಕೆ ಕಾರಣ ಏನಂತಂದರೆ ಅವನು 2011ರಲ್ಲಿ ಅವನ ಹೆಂಡತಿ ಇನ್ಸಿಡೆಂಟ್ ಆದಮೇಲೆ ಸ್ವಲ್ಪ ಕೆಡ್ತಾ ಬಂದ. ಕುಡ್ತಾ ಅವನಿಗೆ ಒಂದು ಯಾವ ರೀತಿ ಕುಡ್ತಾ ಅವನಿಗೆ ಬೆಳೀತು ಅಂತಂದರೆ, ನಾನು ನೋಡಿದಾಗೆ ಬಾಟ್ಲುಗಟ್ಟಲೆ ಕುಡಿತಿದ್ದ ಅಂತ ಕೇಳಿದ್ದೀನಿ. ಅವನಿಗೆ ಮಿತಿನೇ ಇರಲಿಲ್ಲ. ಮತ್ತು ಅವನಿಗೆ ಅದು ತಪ್ಪು ಅಂತ ಹೇಳೋರು ಒಬ್ಬರು ಇರಲಿಲ್ಲ. ಮತ್ತು ಅವ್ನಿಗೆ ಸುತ್ತ ಇದ್ದವು ಅಂತೇನೆ. ಅವನಿಗೆ ನಾವು ಸಂಸಾರನೇ ಕಳ್ಕೊಂಬಿಟ್ನಲ್ಲ. ಸಂಸಾರ ಅಂದರೆ ಇದೇ ಪೋಲಿ ಪಟಾಲಮೇ ಆಗೋಯ್ತು ಅವನಿಗೆ. ಹೀಗಾಗಿ ಅವನಿಗೆ ಬುದ್ಧಿನೇ ಇರಲಿಲ್ಲ, ಯಾವುದು ವಿವೇಕ ಹೇಳೋರು ಯಾರೂ ಇರಲಿಲ್ಲ. ಹಂಗೆ ಬೆಳ್ಕೊಂಡು ಹೊರಟೋಗ್ಬಿಟ್ಟ. ಜೀವನದಲ್ಲಿ ಅವನು ಹಾಳು ಮಾಡ್ಕೊಂಡಿದ್ದು ಏನಕ್ಕೆ ಅಂದರೆ ಅವನ ವೃತ್ತಿನ ಅವನು ಕರೆಕ್ಟಾಗಿ ತಿಳ್ಕೊಂಡು ಅವನು ಯಾವ ರೀತಿ ಮುಂದಕ್ಕೆ ಬದುಕಬೇಕು ಏಮೇ ಇರಲಿಲ್ಲ ಅವನಿಗೆ. ಸುಮ್ಮನೆ ಆಯಿತು ಅವನಿಗೆಲ್ಲ ಶೂಟಿಂಗು ಅವ್ನಿಗೆ ಗೊತ್ತಾಗ್ಬಿಟ್ಟಿತ್ತು ಶೂಟಿಂಗ್ ಏನು ಅಂತಂದು. ಸುಮ್ಮನೆ ಎಲ್ಲ ಒಂದು ಕಡೆ ಕಾರವಾನ ಕೂತ್ಕೊಳ್ಳೋದು, ಅವ್ರು ಕರೆದಾಗ ಹೋಗೋದು. ಕಷ್ಟಪಡೋರು ಯಾರೋ ಪಾಪ ಅಲ್ಲಿ ಹಿಂದೆ. ಇವನು ಹೋಗೋದು ಒಂದು ಸುಮ್ಮನೆ ಶೋ ಮಾಡ್ಬಿಟ್ಟು ಬಿಲ್ಡಪ್ ಕೊಟ್ಬಿಟ್ರೆ ಆಗೋಯ್ತು ಅನ್ನೋ ಮಟ್ಟಿಗೆ ಅವನು ಜೀವನದಲ್ಲಿ ಇಷ್ಟಕ್ಕೆ ಸೀಮಿತ ಆಗ್ಬಿಟ್ಟ. ಆತನಿಗೆ ಮೊದಲು ಬಣ್ಣ ಹಚ್ಚಿದಂತಹ ಅಡ್ಡಂಡ ಕಾರ್ಯಪೋರು ಹೇಳುವಂಥದ್ದು ಪವಿತ್ರ ಕೂಡ ಆತನಿಗೆ ಶನಿಯಾಗಿ ಬಂದಳು ಅಂತ. ಯಾರಾದರೂ ಬಂದಲ್ಲಿ ಶನಿ ಅಂತ ಹೇಳಬಾರ್ದು ಪಾಪ. ಶನಿ ದೇವರಿಗೆಲ್ಲ ಇದು ಮಾಡಬಾರ್ದು. ಕೆಟ್ಟೊಳಗೆ ಬಂದು ಅಂತ ಹೇಳಿ ಇರ್ಬೋದು. ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೆಟ್ಟೊಳಗೆ ಬರಬೇಕು ಅಂತಂದರೆ ಇವಳೇ ಬರಬೇಕು ಅಂತ ಅವಳೇ ಬರಬೇಕು ಅಂತಿಲ್ಲ. ಎಲ್ಲ ಅವಳೇ ಬಂದು ನಿನಗೆ ಹಿಂಗೆ ಇರು ಹಿಂಗೆ ಅಂತೇಳಿ ಅವಳೇನು ಗೈಡೆನ್ಸ್ ಮಾಡಲ್ಲ. ಅದು ಒಂದೊಂದು ಕಾಲ್ಗುಣ ಹಂಗಿರ್ಬೋದು ಏನೋ ಗೊತ್ತಿಲ್ಲ. ಆದರೆ ಒಂದು ನಾನು ಹೇಳೋದ ಪ್ರಕಾರ ಏನು ಅಂತಂದರೆ, ಅವನು ಎಲ್ಲರೂ ಹೇಳೋ ಥರ ಅವನು ಕಾಮುಕ ಅಂತ ಹೇಳ್ತಾರೆ. ಕಾಮುಕ ಅಲ್ಲ, ಕುಡುಕ ಅಂತ ಒಪ್ಕೋತೀನಿ. ಆದರೆ ಅವನ ಹತ್ರ ಕಾಮುಕ ಮಾಡೋದಿದ್ದರೆ ಅವನು ಆ ಜೀವನದಲ್ಲಿ ನಾನು ನೋಡಿದಾಗೆ, ಅವನ ಆರಂಭ ದಿನಗಳು ನೋಡಿದಾಗೆ ಸುರೋದ್ರೂಪಿಯಾಗಿದ್ದ. ಈಗಿಂತ ಚೆನ್ನಾಗಿ ಅವನಿಗೆ ಕುಡಿದಿಗೆ ಮುಖ ಎಲ್ಲ ಹಾಳು ಮಾಡ್ಕೊಂಡಿದ್ದಾನೆ. ಆವಾಗ ಇನ್ನೂ ಚೆನ್ನಾಗೇ ಇದ್ದ. ಆ ಟೈಮಲ್ಲಿ ಅವನಿಗೆ ಒಂದು ಹುಡುಗಿರ ಹಿಂದೆ ಹೋಗಬೇಕು ಅಥವಾ ಅವನಿಂದನೇ ಎಷ್ಟೋ ಹುಡುಗಿರು ಬೀಳ್ತಾಯಿದ್ರು. ಯಾಕೆ ಅಷ್ಟು ಚೆನ್ನಾಗಿದ್ದ ಅವನು. ಆವಾಗಲೂ ಅವನು ಯಾವತ್ತೂ ಆ ಥರ ಚೆಲ್ತನ ಹೋಗಲಿಲ್ಲ. ಅವನ ಮನಸ್ಸಲ್ಲಿ ಏನಿತ್ತು ಅಂದರೆ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು, ನಮ್ಮ ಮನೆ ಪರಿಸ್ಥಿತಿ ಹಿಂಗಿದೆ, ನಮ್ಮ ನೆಂಟರೆಲ್ಲ ಆಡ್ಕೋತಾರೆ, ಜೀವನದಲ್ಲಿ ನಾನು ಏನಾದ್ರು ಒಂದು ಸಾಧನೆ ಮಾಡಬೇಕು, ಏನಾದ್ರು ಒಂದು ಬದುಕೋದಕ್ಕೆ ಒಂದು ರೂಪ ಬದುಕು ಕಟ್ಕೊಳ್ಳೋಕೆ ಯೋಚನೆ ಮಾಡ್ತೀನಿ ಹೊರತು ಹುಡುಗರು ಯಾವುದೋ ಹುಡುಗಿ ಜೊತೆ ಓಡಾಡಬೇಕು ಅವೆಲ್ಲ ಯಾವತ್ತೂ ಇರಲಿಲ್ಲ. ಕಷ್ಟಪಟ್ಟಂತಹ ಹುಡುಗ, ಸಾಕಷ್ಟು ವಿನಯದಂತಹ ಹುಡುಗ, ಎಲ್ಲಿ ಹಾದಿ ತಪ್ಪಿದ ಅಂತ? ಹಾದಿ ತಪ್ಪಿದ್ದಕ್ಕೆ ಕಾರಣ ಏನಂತಂದರೆ ಅವನು 2011ರಲ್ಲಿ ಅವನ ಹೆಂಡತಿ ಇನ್ಸಿಡೆಂಟ್ ಆದಮೇಲೆ ಸ್ವಲ್ಪ ಕೆಡ್ತಾ ಬಂದ. ಕುಡ್ತಾ ಅವನಿಗೆ ಒಂದು ಯಾವ ರೀತಿ ಕುಡ್ತಾ ಅವನಿಗೆ ಬೆಳೀತು ಅಂತಂದರೆ, ನಾನು ನೋಡಿದಾಗೆ ಬಾಟ್ಲುಗಟ್ಟಲೆ ಕುಡಿತಿದ್ದ ಅಂತ ಕೇಳಿದ್ದೀನಿ. ಅವನಿಗೆ ಮಿತಿನೇ ಇರಲಿಲ್ಲ. ಮತ್ತು ಅವನಿಗೆ ಅದು ತಪ್ಪು ಅಂತ ಹೇಳೋರು ಒಬ್ಬರು ಇರಲಿಲ್ಲ. ಮತ್ತು ಅವ್ನಿಗೆ ಸುತ್ತ ಇದ್ದವು ಅಂತೇನೆ. ಅವನಿಗೆ ನಾವು ಸಂಸಾರನೇ ಕಳ್ಕೊಂಬಿಟ್ನಲ್ಲ. ಸಂಸಾರ ಅಂದರೆ ಇದೇ ಪೋಲಿ ಪಟಾಲಮೇ ಆಗೋಯ್ತು ಅವನಿಗೆ. ಹೀಗಾಗಿ ಅವನಿಗೆ ಬುದ್ಧಿನೇ ಇರಲಿಲ್ಲ, ಯಾವುದು ವಿವೇಕ ಹೇಳೋರು ಯಾರೂ ಇರಲಿಲ್ಲ. ಹಂಗೆ ಬೆಳ್ಕೊಂಡು ಹೊರಟೋಗ್ಬಿಟ್ಟ. ಜೀವನದಲ್ಲಿ ಅವನು ಹಾಳು ಮಾಡ್ಕೊಂಡಿದ್ದು ಏನಕ್ಕೆ ಅಂದರೆ ಅವನ ವೃತ್ತಿನ ಅವನು ಕರೆಕ್ಟಾಗಿ ತಿಳ್ಕೊಂಡು ಅವನು ಯಾವ ರೀತಿ ಮುಂದಕ್ಕೆ ಬದುಕಬೇಕು ಏಮೇ ಇರಲಿಲ್ಲ ಅವನಿಗೆ. ಸುಮ್ಮನೆ ಆಯಿತು ಅವನಿಗೆಲ್ಲ ಶೂಟಿಂಗು ಅವ್ನಿಗೆ ಗೊತ್ತಾಗ್ಬಿಟ್ಟಿತ್ತು ಶೂಟಿಂಗ್ ಏನು ಅಂತಂದು. ಸುಮ್ಮನೆ ಎಲ್ಲ ಒಂದು ಕಡೆ ಕಾರವಾನ ಕೂತ್ಕೊಳ್ಳೋದು, ಅವ್ರು ಕರೆದಾಗ ಹೋಗೋದು. ಕಷ್ಟಪಡೋರು ಯಾರೋ ಪಾಪ ಅಲ್ಲಿ ಹಿಂದೆ. ಇವನು ಹೋಗೋದು ಒಂದು ಸುಮ್ಮನೆ ಶೋ ಮಾಡ್ಬಿಟ್ಟು ಬಿಲ್ಡಪ್ ಕೊಟ್ಬಿಟ್ರೆ ಆಗೋಯ್ತು ಅನ್ನೋ ಮಟ್ಟಿಗೆ ಅವನು ಜೀವನದಲ್ಲಿ ಇಷ್ಟಕ್ಕೆ ಸೀಮಿತ ಆಗ್ಬಿಟ್ಟ. ಆತನಿಗೆ ಮೊದಲು ಬಣ್ಣ ಹಚ್ಚಿದಂತಹ ಅಡ್ಡಂಡ ಕಾರ್ಯಪೋರು ಹೇಳುವಂಥದ್ದು ಪವಿತ್ರ ಕೂಡ ಆತನಿಗೆ ಶನಿಯಾಗಿ ಬಂದಳು ಅಂತ. ಯಾರಾದರೂ ಬಂದಲ್ಲಿ ಶನಿ ಅಂತ ಹೇಳಬಾರ್ದು ಪಾಪ. ಶನಿ ದೇವರಿಗೆಲ್ಲ ಇದು ಮಾಡಬಾರ್ದು. ಕೆಟ್ಟೊಳಗೆ ಬಂದು ಅಂತ ಹೇಳಿ ಇರ್ಬೋದು. ಕೆಟ್ಟೊಳಗೆ ಬರಬೇಕು ಅಂತಂದರೆ ಇವಳೇ ಬರಬೇಕು ಅಂತ ಅವಳೇ ಬರಬೇಕು ಅಂತಿಲ್ಲ. ಎಲ್ಲ ಅವಳೇ ಬಂದು ನಿನಗೆ ಹಿಂಗೆ ಇರು ಹಿಂಗೆ ಅಂತೇಳಿ ಅವಳೇನು ಗೈಡೆನ್ಸ್ ಮಾಡಲ್ಲ. ಅದು ಒಂದೊಂದು ಕಾಲ್ಗುಣ ಹಂಗಿರ್ಬೋದು ಏನೋ ಗೊತ್ತಿಲ್ಲ. ಆದರೆ ಒಂದು ನಾನು ಹೇಳೋದ ಪ್ರಕಾರ ಏನು ಅಂತಂದರೆ, ಅವನು ಎಲ್ಲರೂ ಹೇಳೋ ಥರ ಅವನು ಕಾಮುಕ ಅಂತ ಹೇಳ್ತಾರೆ. ಕಾಮುಕ ಅಲ್ಲ, ಕುಡುಕ ಅಂತ ಒಪ್ಕೋತೀನಿ. ಆದರೆ ಅವನ ಹತ್ರ ಕಾಮುಕ ಮಾಡೋದಿದ್ದರೆ ಅವನು ಆ ಜೀವನದಲ್ಲಿ ನಾನು ನೋಡಿದಾಗೆ, ಅವನ ಆರಂಭ ದಿನಗಳು ನೋಡಿದಾಗೆ ಸುರೋದ್ರೂಪಿಯಾಗಿದ್ದ. ಈಗಿಂತ ಚೆನ್ನಾಗಿ ಅವನಿಗೆ ಕುಡಿದಿಗೆ ಮುಖ ಎಲ್ಲ ಹಾಳು ಮಾಡ್ಕೊಂಡಿದ್ದಾನೆ. ಆವಾಗ ಇನ್ನೂ ಚೆನ್ನಾಗೇ ಇದ್ದ. ಆ ಟೈಮಲ್ಲಿ ಅವನಿಗೆ ಒಂದು ಹುಡುಗಿರ ಹಿಂದೆ ಹೋಗಬೇಕು ಅಥವಾ ಅವನಿಂದನೇ ಎಷ್ಟೋ ಹುಡುಗಿರು ಬೀಳ್ತಾಯಿದ್ರು. ಯಾಕೆ ಅಷ್ಟು ಚೆನ್ನಾಗಿದ್ದ ಅವನು. ಆವಾಗಲೂ ಅವನು ಯಾವತ್ತೂ ಆ ಥರ ಚೆಲ್ತನ ಹೋಗಲಿಲ್ಲ. ಅವನ ಮನಸ್ಸಲ್ಲಿ ಏನಿತ್ತು ಅಂದರೆ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು, ನಮ್ಮ ಮನೆ ಪರಿಸ್ಥಿತಿ ಹಿಂಗಿದೆ, ನಮ್ಮ ನೆಂಟರೆಲ್ಲ ಆಡ್ಕೋತಾರೆ, ಜೀವನದಲ್ಲಿ ನಾನು ಏನಾದ್ರು ಒಂದು ಸಾಧನೆ ಮಾಡಬೇಕು, ಏನಾದ್ರು ಒಂದು ಬದುಕೋದಕ್ಕೆ ಒಂದು ರೂಪ ಬದುಕು ಕಟ್ಕೊಳ್ಳೋಕೆ ಯೋಚನೆ ಮಾಡ್ತೀನಿ ಹೊರತು ಹುಡುಗರು ಯಾವುದೋ ಹುಡುಗಿ ಜೊತೆ ಓಡಾಡಬೇಕು ಅವೆಲ್ಲ ಯಾವತ್ತೂ ಇರಲಿಲ್ಲ.